ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವರದಿಯಾಗುವ ಅತ್ಯಾಚಾರ ಪ್ರಕರಣಗಳನ್ನು ನಾವು ನಿಮ್ಮೆದುರಿಗೆ ಕೊಡ್ತಾನೆ ಇರ್ತೀವಿ. ಸಣ್ಣ ಸಣ್ಣ ಮಕ್ಕಳ ಮೇಲೆ, ಬಾಲಕಿಯರ ಮೇಲೆ, ಸ್ಕೂಲಿಗೆ ಹೋಗೋ ಹೆಣ್ಣು ಮಕ್ಕಳ ಮೇಲೆ ಕೂಡ ಗ್ಯಾಂಗ್ ರೇಪ್ಗಳಂತಹ ಪ್ರಕರಣಗಳು ನಡೆದಿರೋದನ್ನು ನೀವು ನೋಡಿದ್ದೀರಿ. ಇಂಥ ಪ್ರತಿ ಪ್ರಕರಣ ನಡೆದಾಗಲೂ ನಿಜಕ್ಕೂ ಯಾರು ಅತ್ಯಾಚಾರಕ್ಕೀಡಾಗಿರ್ತಾರೋ ಅಂಥವರ ವಿರುದ್ಧ ಅಂಥವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಮತ್ತು ಅತ್ಯಾಚಾರ ಮಾಡಿದಂಥವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆಯೋದು ತುಂಬ ಸಾಮಾನ್ಯ. ಇತ್ತೀಚೆಗೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಂಥ ಒಂದು ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಯಿತು. ಒಬ್ಬ ಬಾಲಕಿ ಅತ್ಯಾಚಾರಕ್ಕೀಡಾದಲು, ಆಕೆಯ ಪರವಾಗಿ ಧ್ವನಿಗಳೆದ್ವು. ಅತ್ಯಾಚಾರ ಮಾಡಿದಂಥ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತುಗಳು ಕೇಳಿಬಂದವು. ಅದೇ ರೀತಿಯಾಗಿ ಅಲ್ಲಿನ ಶಾಸಕ CS ಶಿವಳ್ಳಿ ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಾಗ ಅವರ ವಿರುದ್ಧವೂ ಪ್ರತಿಭಟನೆಗಳು ನಡೆದವು. ಇದೆಲ್ಲ ಆದಮೇಲೆ ಪೊಲೀಸರು ತನಿಖೆ ಮಾಡಿದ್ರೆ ಗೊತ್ತಾದಂಥ ವಿಷಯನೇ ಬೇರೆ. ಇಲ್ಲಿ ಅತ್ಯಾಚಾರನೇ ನಡೆದಿಲ್ಲ ಅನ್ನುವಂಥದ್ದು. ಆಸ್ತಿ ವಿವಾದದ ಕಾರಣಕ್ಕಾಗಿ ದುರುದ್ದೇಶದಿಂದ ಹುಡುಗಿಯ ತಂದೆ ಸ್ವತಃ ಇಂಥದ್ದೊಂದು ಗಿಮಿಕ್ಕನ್ನು ಮಾಡಿದ್ದ. ಯಾರ ಮೇಲೆ ಇಲ್ಲಿ ಅತ್ಯಾಚಾರದ ಆರೋಪ ಬಂದಿತ್ತೋ ಆ ಹುಡುಗನೇ ನಿಜಕ್ಕೂ ಇಲ್ಲಿ ವಿಕ್ಟಿಮ್ ಆದಂಥವನು. ಆತನನ್ನು ಕಿಡ್ನ್ಯಾಪ್ ಮಾಡಲಾಗಿತ್ತು ಅನ್ನುವಂಥದ್ದು. ನಂಗೆ 9:30 ಸುಮಾರು ನಿಮ್ಮ ಅಪ್ಪರ ಆಕ್ಸಿಡೆಂಟ್ ಆಗೈತೆ ಅಂತಂದು ಕರ್ಕೊಂಡು ಹೊಂಟಿದ್ರಿ. ನಿಮ್ಮ ಮನ್ಯಾಗ ಹೋಗಿ ಹೇಳ್ತಾನೆ ಅಂತಂದಿನ. ಕಣ್ಣಿಗೆ ಅರ್ಬಿ ಕಟ್ಟಿ, ಬಾಯಿಗೆ ಅರ್ಬಿ ಕಟ್ಟಿದ್ರಿ, ಕೈಗೂ ಕಟ್ಟಿದ್ರಿ. ಅತ್ತ ಕರ್ಕೊಂಡು ಹೋದ್ರೆ ಗೊತ್ತಿದ್ದಿದ್ದಿಲ್ರಿ ನಂಗೆ. ನಮ್ಮ ಅಪ್ಪಾರ ಬೆಳಗ್ಗೆ ನಮ್ಗೆ ಸಿಕ್ಕಾರ. ಕೈ ಚೀರಾಡ್ದು ಕೈ ಮಾಡಿದ್ಮೇಲೆ ಇವ್ರು ಒದ್ರಿದ್ರಿ. ನಮ್ಮ ಕಾಕಾರೆ ನೀಲವ ಅಂತ ಒದ್ರಿದ ಮೇಲೆ ನಮ್ಮ ಕಾಕನ ಹಂಗೆ ಚೀರಾಡ್ದಕ್ಕೆ ಹೊಳ್ಳಿ ನೋಡ್ಯಾರ್ರಿ. ಅವರಿಬ್ರು ಪಾರಾಗಿದ್ರಿ. ಇವರು ಸಿಕ್ಕಿರಿ. ಕೇಸ್ ತೊಗೊಳಿಲ್ರಿ ಸರ್. ಅವರು ನಿನ್ನೆ 11 ಗಂಟೆಗೆ ಬಂದಿವ್ರಿ. ಕೇಸ್ ತೊಗೊಳಿಲ್ರಿ, ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ ಬರೀ ಇದನ್ನು ಮಾಡಿದಾರೆ ರೀ. ಮತ್ತು ಹೊಳ್ಳಿ ನಾವು TV ಲೈನ್ಯಾರನ್ನ ಕರ್ಕೊಂಡ್ಬಂದಿಂದ ಅವಾಗ ಕೇಸ್ ತೊಗೊಂಡ್ರಿ. ನಮ್ಮದು ಒಳಗೆ ಕದ ಹಾಕ್ಕೊಂಡು ಹೆದರ್ಸಿ ನಿನಗೆ 50,000 ರೂಪಾಯಿ ಕೊಡಿಸ್ತಾನೆ, ರಜೆಯಾಗ ಶಿವಳ್ಳಿ ಮನೆಗೆ ಹೋಗೋನು 50,000 ಕೊಡ್ತಾನೆ, ಇಲ್ಲ ಅಂದರೆ ಶಿವಳ್ಳಿ MLA ನಿನಗೆ ಹಿಂಸಾಚಾರ ಭಾಳ ಕೊಡ್ತಾನೆ, ಭಾಳ ಎಚ್ಚರ, ಕಲಿ ಮಗಳು ಹುಷಾರಿಂತ ಜೀವನ ಮಾಡಿ ನೀನು ಒಳಗೆ ಪೊಲೀಸ್ ಸ್ಟೇಷನ್ನಾಗ ಸಾಯಿ ಮಠ ಕೊಳಿಬೇಕಾಕೈತೆ ಅಂತೇಳಿ CPI ಭಾಳ ಧಮಕಿ ಹಾಕ್ಯಂದ್ರಿ. ನಾನು ದೂರುದಾರರು ಮತ್ತು ಆ ಪ್ರಕರಣದಲ್ಲಿ ಏನು ಆರೋಪಿಗಳು ಅಂತ ಹೇಳಲಾಗಿತ್ತು ಅವರೆಲ್ಲ ಒಂದೇ ಕುಟುಂಬದವರು, ನೆಂಟರು, ರಿಲೇಟಿವ್ಸ್. ಅವರೆಲ್ಲ ಅವರ ಮಧ್ಯೆ ಒಂದು ಆಸ್ತಿ ಸಂಬಂಧ ಜಗಳ ಇದೆ. ಆ ಜಗಳಕ್ಕೋಸ್ಕರ ಈ ರೀತಿ ಅವ್ರ ಪ್ರಕರಣವನ್ನು ಒಂದು ದಾಖಲು ಮಾಡಿದ್ದಾರೆ. ಅದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಕುಂದಗೋಳ ಠಾಣೆಯಲ್ಲಿ ಆರೋಪಿ ಯಾರಿದ್ದಾರೆ, ಪ್ರಥಮ ಆರೋಪಿ ಪರಶುರಾಮ್, ಇವರನ್ನು ಕುಂದಗೋಳ ಠಾಣೆಯ ಆ ಪ್ರಕರಣದ ಫಿರ್ಯಾದಿದಾರರು ತಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಕೇಳಿದರು. ಒಟ್ಟಾರೆ ಪ್ರಕರಣದ ಜಿಸ್ಟ್ ಇಷ್ಟೇ. ಯಾರ ಮೇಲೆ ಅತ್ಯಾಚಾರದ ಆರೋಪ ಬಂದಿದೆಯೋ ಆ ಹುಡುಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನುವಂಥ ಉದ್ದೇಶ ಈ ಯುವತಿಯ ತಂದೆಗಿತ್ತು. ಅದಕ್ಕೆ ಕಾರಣ ಆ ಹುಡುಗನ ಹೆಸರಿನಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇತ್ತು ಅನ್ನುವಂಥದ್ದು. ಆದರೆ ಆ ಹುಡುಗನೂ ಅದಕ್ಕೆ ನಿರಾಕರಿಸಿದ, ಹುಡುಗನ ತಾಯಿ ಕೂಡ ನಿರಾಕರಿಸಿದ್ಲು. ಹಾಗಾದರೆ ತನ್ನ ಮಗಳನ್ನು ಆತನಿಗೆ ಕೊಟ್ಟು ಮದುವೆ ಮಾಡೋದಕ್ಕಿರುವಂಥ ಏಕೈಕ ದಾರಿ ಏನು ಅಂತ ಯೋಚನೆ ಮಾಡಿದ ಹುಡುಗಿಯ ತಂದೆಯ ತಲೆಯಲ್ಲಿ ಈ ಅತ್ಯಾಚಾರದ ಯೋಚನೆ ಹೊಳಿತು ಅನ್ನುವಂಥದ್ದು. ನನ್ನ ಮಗಳ ಮೇಲೆ ಆತ ರೇಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಮದುವೆ ಆಗುತ್ತೆ ಅನ್ನುವಂಥ ಆಲೋಚನೆ ಬಂದು ಈ ದೂರು ಕೊಟ್ಟಿದ್ದಾನೆ ಅನ್ನುವಂಥದ್ದು ಇದುವರೆಗೂ ಪೊಲೀಸ್ ತನಿಖೆಯಲ್ಲಿ ಕಂಡುಬಂದಿದೆ. ಸ್ವತಃ SP ಲೋಕೇಶ್ ಕುಮಾರ್ ಅವರೇ ಈ ವಿಷಯವನ್ನು ಮಾತನಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಕುಂದಗೋಳದ ಶಾಸಕ CS ಶಿವಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ ಹುಬ್ಳಿ ಸ್ಟುಡಿಯೋದಿಂದ. ಶಿವಳ್ಳಿ ಅವರೇ, ಹುಡುಗಿಯ ತಂದೆ ಬಹಳ ನೇರವಾದಂಥ ಆರೋಪ ಮಾಡ್ದ. CPI ನನ್ನನ್ನು ಕರ್ಕೊಂಡು ಹೋಗಿ ಒಳಗಡೆ ಕೂಡ ಹಾಕಿ ಧಮಕಿ ಕೊಟ್ಟರು. 50,000 ರೂಪಾಯಿ ದುಡ್ಡು ಕೊಡಿಸ್ತೀವಿ ನಿಮಗೆ, ಶಿವಳ್ಳಿ ಅವರ ಮನೆಯಲ್ಲಿ ರಾಜಿ ಮಾಡಿಕೊಳ್ಳೋಣ, ಒಂದು ವೇಳೆ ರಾಜಿ ಆಗದೆ ಇದ್ದರೆ ಶಿವಳ್ಳಿ ಅವರು ನಿಮ್ಮನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಹೆದರಿಸಿದ್ರು ಅಂತಾನೆ. ಏನು ಹೇಳ್ತೀರಿ ನೀವು? ಅದೇ ಇವನ್ ಎಲ್ಲರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಅವರ ತಂದೆ, ಅವರ ಕಾಕ ಮಾಡಿದ್ದಾರೆ ಸರ್. ಓಕೆ, ನಾವು ನಿಜವಾಗ್ಲೂ 3 ದಿವಸ ಬೆಂಗಳೂರಿನಲ್ಲಿದ್ವಿ. ನಾವು ಬಂದಮೇಲೆ 1ನೇ ತಾರೀಕು ರಾತ್ರಿ ಬಂದಮೇಲೆ 2ನೇ ತಾರೀಕು ಪತ್ರಿಕೆ ನೋಡಿದ್ಮೇಲೆ ಈ ಘಟನೆ ಗೊತ್ತು ನಮಗೆ. ಏನಾಗ ಗೊತ್ತಿದ್ದಿಲ್ಲ. 2ನೇ ತಾರೀಕು ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದಿದ ಮೇಲೆ ನಾನು ನೇರವಾಗಿ ಧಾರವಾಡ SP ಅವರಿಗೆ ಫೋನ್ ಮಾಡಿದೆ. ಇದೇನು ಈ ಹಗರಣದಲ್ಲಿ
ಯಾರೇ ಆರೋಪಿಗಳಿದ್ರು ಕಾನೂನು ಕ್ರಮ ತಗೊಂಡು ತಕ್ಷಣ ಬಂಧಿಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೂಡ ನಾನು SP ಅವರಿಗೆ ಅವತ್ತೇ ನಾನು ಮಾತನಾಡಿದೆ. ಆಮೇಲೆ ಈ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇದೆಲ್ಲ ತಮ್ಮ ವೈಯಕ್ತಿಕ ಆಸ್ತಿಗೋಸ್ಕರ ಮಗಳನ್ನೇ ಬಲಿ ಕೊಟ್ಟು ಇಂಥ ತಂದೆ ತನ್ನ ಸ್ವಾರ್ಥಕ್ಕಾಗಿ ಮಗಳನ್ನ ಜೀವನ ಹಾಳು ಮಾಡ್ತಾನಂತಂದ್ರೆ ಇನ್ನು ಏನು ಮಾಡಕ್ಕೆ ಸಾಧ್ಯ ಸರ್ ಇಂಥವ್ರಿದ್ರೆ? ನೀವು ಇವತ್ತು ನಡೆಸಿದಂತಹ ಪ್ರೆಸ್ ಮೀಟ್ ನಲ್ಲಿ ವೈದ್ಯಕೀಯ ವರದಿ ಬಂದಿದೆ. ಇವತ್ತು ನಡೆಸಿದಂತಹ ಪ್ರೆಸ್ ಮೀಟ್ ನಲ್ಲಿ ನೀವು ಆರೋಪವನ್ನು ಮಾಡಿದ್ದೀರಿ, ಬಾಲಕಿಯ ತಂದೆಗೆ ಹಣ ಕೊಟ್ಟು ನನ್ನ ಹೆಸರನ್ನ ಇದರಲ್ಲಿ ಹೇಳು ಅಂತ ಹೇಳಲಾಗಿದೆ ಅಂತ. ಏನು ಉದ್ದೇಶ ಅದಕ್ಕೆ? ಒಂದು ರೇಪ್ ಕೇಸ್ನಲ್ಲಿ ನಿಮ್ಮ ಹೆಸರನ್ನ ತರೋದಕ್ಕೆ ಯಾರು ಹಣ ಕೊಟ್ಟರು? ಅದು ತನಿಖೆ ಈಗ ಅದು ತನಿಖೆ ಆಗ್ತಾ ಇದೆ. ಅವರಿಗೆ ಯಾರು ನಮ್ಮ ಹೆಸರು ಹೇಳಲಿಕ್ಕೆ ಪ್ರಚೋದನೆ ಮಾಡಿದ್ರು, ಯಾರು ದುಡ್ಡು ಕೊಟ್ಟರು ಅನ್ನೋದು ಈ ತನಿಖೆಯಿಂದ 24 ತಾಸಿನಲ್ಲಿ ಹೊರಗೆ ಬರ್ತಾ ಇದೆ. ಆ ಹೊರಗೆ ಬಂದಿದ್ದನ್ನು ಮತ್ತೆ ನಾನು ನಿಮ್ಮ ಸ್ಟೇಕ್ ಬಂದು ನಾನು ನಿಮ್ಮ ನೆದರಿಗೆ ಇಡ್ತೇನೆ ನಾನು. ಸೊ ಶಿವಳ್ಳಿ ಅವರೇ, ಈಗ ನಡೆದಿರುವಂತಹ ಒಟ್ಟಾರೆ ತನಿಖೆಯ ವಿಷಯದಲ್ಲಿ ನೀವು ಪೊಲೀಸ್ ಅಧಿಕಾರಿಗಳ ಜೊತೆಗೆ SP ಜೊತೆಗೆ ಮಾತನಾಡಿದ್ದೀರಾ. ಈ ತನಿಖೆ ಎಲ್ಲರಿಗೂ ಒಂದು ಸಮಾಧಾನಕರ ರೀತಿಯಾಗಿ ಸಾಕ್ಷ್ಯಗಳು ಲಭ್ಯ ಆಗಿದೆಯಾ ಇದರಲ್ಲಿ? ನಿಜಕ್ಕೂ ಈ ಬಾಲಕಿಯ ತಂದೆ ತನ್ನ ದುರುದ್ದೇಶಕ್ಕೋಸ್ಕರ ಮಗಳ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸಿದ, ವಿನಾಕಾರಣ ಒಬ್ಬ ಯುವಕನನ್ನು, ತಾನು ಯಾರನ್ನು ಅಳಿಯನನ್ನಾಗಿಸ್ಕೊಳ್ಬೇಕಿತ್ತೋ ಆ ಯುವಕನನ್ನು ವಿನಾಕಾರಣ ಸಿಲುಕಿಸೋದಕ್ಕೋಸ್ಕರ ಇಂಥದ್ದೊಂದು ಕೆಲಸ ಮಾಡ್ದ ಅನ್ನೋದು ತನಿಖೆಯಲ್ಲಿ ಲಭ್ಯ ಆಗಿರೋ ಎಲ್ಲ ಸಾಕ್ಷಿಗಳಿಂದ ಪ್ರೂವ್ ಆಗುತ್ತೆ ಅನ್ನೋದನ್ನು ತಾವು ನಂಬಿದ್ದೀರಾ? ನಿಜ ನಂಬಿದ್ದೇವೆ ಸರ್. ಈಗ ತನಿಖೆಯಿಂದ ಸತ್ಯ ಹೊರಗೆ ಬಂದಿದೆ. ಜನಕ್ಕೆ ಈ ಘಟನೆ ಹಿನ್ನೆಲೆಯನ್ನು ಅನ್ನೋದು ಹೊರಬಿದ್ದಿದೆ. ಅದು ಆಮೇಲೆ ಪಾಪ ನಿರಪರಾಧಿ ಆ ಹುಡುಗನ ಮೇಲೆ ಕೂಡ ಸುಳ್ಳು ಕೇಸ್ ಹಾಕುವಂತ ಏನೋ ನಡೀತಾ ಇತ್ತು. ಆದರೆ ನಿಜವಾದ ಪೊಲೀಸ್ ಅಧಿಕಾರಿಗಳಿಂದ ನಿಜವಾದ ಆರೋಪಿಗಳು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವರೇ ಆರೋಪಿಗಳು ಅನ್ನೋದು ಇವತ್ತು ಸಾರ್ವಜನಿಕವಾಗಿ ಗೊತ್ತಾಯಿತು. ಇಲ್ಲ ಇದ್ರೆ ಸತ್ಯ ಮುಚ್ಚಿ ಹೋಗ್ತಾ ಇತ್ತು. ನಿಜವಾಗಲೂ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬಹಳ ಶ್ರಮವಹಿಸಿ ತನಿಖೆ ಮಾಡಿದ್ದಾರೆ. ಓಕೆ ಶಿವಳ್ಳಿ ಅವರೇ, ಎಲ್ಲರೂ ನಂಬುವಂಥದ್ದು ಗ್ರಾಮೀಣ ಭಾಗದಲ್ಲಿ ಜನರಲ್ಲಿ ಮೌಲ್ಯಗಳ ಜಾಸ್ತಿ, ಗೌರವಾದರಗಳಿಂದ ಜೀವನ ನಡೆಸ್ತಾರೆ ಅನ್ನುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಈ ವ್ಯಕ್ತಿಯನ್ನು ನೋಡಿದಾಗ ಬಹಳ ವಿಚಿತ್ರವಾದ ಭಾವನೆ ಬರುತ್ತೆ. ತನ್ನ ಸ್ವಾರ್ಥಕ್ಕಾಗಿ ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂಥ ಪ್ರಕರಣವನ್ನು ದಾಖಲಿಸೋದಕ್ಕೆ ಹೋಗಿದ್ದಂಥ ವ್ಯಕ್ತಿ. ನೀವು ಕೂಡ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ. ಇಂಥ ತಂದೆ ಅಂತೂ ಯಾವ ಕಾಲಕ್ಕೂ ಹುಟ್ಟಬಾರ್ದು ಅನ್ನುವಂಥದ್ದು. ಏನು ಹೇಳ್ತೀರಿ ಅದ್ರ ಬಗ್ಗೆ? ಹೌದು, ನಿಜ ಸರ್. ಇದು ನಾಳೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಒಬ್ಬ ತಂದೆ ಮಗಳ ಬಾಳನ್ನ ಹಾಳು ಮಾಡಿ ಮಗಳ ಅತ್ಯಾಚಾರ ಆಗಿದೆ ಅಂತ ಸುಳ್ಳು ಹೇಳಿಕೆ ಕೊಟ್ಟು ಎಲ್ಲ ಅಧಿಕಾರಿಗಳ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡೋದಲ್ಲದೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಈ ತಂದೆ ಕೊಟ್ಟಿದ್ದಾನೆ. ಎಸ್, ಅವರ ವಿರುದ್ಧ ಈಗ ಆ ಕುಟುಂಬದ 3ರನ್ನ ಬಂಧಿಸಲಾಗಿದೆ. ಅವರ ವಿಚಾರಣೆ ಕೂಡ ನಡೀತಾ ಇದೆ. ಪೊಲೀಸರಿಗೆ ಏನು ಆಗ್ರಹ ಮಾಡ್ತೀರಿ ನೀವು ಇಂಥ ಸಂದರ್ಭದಲ್ಲಿ? ಪೊಲೀಸರಿಗೆ ಇದರ ಹಿನ್ನೆಲೆ ಇನ್ನೂ ಏನಿದೆ, ಇದರ ಹಿನ್ನೆಲೆ ಏನು, ಪ್ರಾಣದ ಕೈಗಳ ಕೆಲಸ ಏನು ಮಾಡಿದೆ, ಅವರು ಯಾರು, ಇವ್ರಿಗೇನು ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಅದೆಲ್ಲವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕವಾಗಿ ಅದನ್ನು ಬಹಿರಂಗಪಡಿಸ್ಬೇಕಂದ್ರೆ ಇನ್ನೂ ಹೆಚ್ಚಿನ ಸತ್ಯ ಈ ಘಟನೆ ಹಿಂದೆ ಏನೇನು ನಡೀತಾ ಇದೆ, ಯಾವ ಥರ ಈ ಕೇಸನ್ನು ರಾಜಕೀಯವಾಗಿ ಕೂಡ ಬಳಸಲಿಕ್ಕೆ ಕೆಲವು ಶಕ್ತಿಗಳು ನಡೆಸಿದಂಥ ಕುತಂತ್ರ ಕೂಡ ಹೊರಗೆ ಬರಬೇಕು. ಸಂಪೂರ್ಣ ಇನ್ನೂ ಮಾಹಿತಿ ಏನಿದೆಲ್ಲ ತನಿಖೆ ನಮಗೆ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕವಾಗಿ ತಿಳಿಸ್ಬೇಕಂತೇಳಿ ನಾನು ಪೊಲೀಸ್ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಎಸ್, ಧನ್ಯವಾದಗಳು ಶಿವಳ್ಳಿ ಅವರು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ವಿಚಿತ್ರದಲ್ಲೇ ವಿಚಿತ್ರ ಅನ್ನುವಂಥ ಪ್ರಕರಣ. ಪರಶುರಾಮ ಅನ್ನುವಂಥ ಯುವಕ ತನ್ನ 2 ಸ್ನೇಹಿತರ ಜೊತೆ ಕೂಡಿ ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸಿದ ಅನ್ನುವಂಥ ದೂರನ್ನು ತಂದೆ ದಾಖಲಿಸ್ತಾನೆ. ಆದರೆ ತನಿಖೆ ನಡೆದಂಥ ಸಂದರ್ಭದಲ್ಲಿ ಗೊತ್ತಾಗೋದು, ವೈದ್ಯಕೀಯ ವರದಿ ಕೂಡ ಬರುತ್ತೆ, ಈ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿರಲಿಲ್ಲ ಅನ್ನುವಂಥದ್ದು. ಹಾಗಾದರೆ ಈ ದೂರು ದಾಖಲೆ ಯಾಕಾಯಿತು ಅನ್ನುವಂಥದ್ದನ್ನು ತನಿಖೆ ಮಾಡ್ತಾ ಹೋದಾಗ ಸ್ವತಃ ಪರಶುರಾಮನನ್ನೇ ಯುವತಿಯ ತಂದೆಯ ಕಡೆಯವರು, ಬಾಲಕಿಯ ತಂದೆಯ ಕಡೆಯವರು ಕಿಡ್ನಾಪ್ ಮಾಡಿಕೊಂಡು ಜೋಗದ ಕಡೆ ಕರ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತಾಗುತ್ತೆ. ಅದು ಯಾಕೆ ಅನ್ನೋದರ ಇನ್ವೆಸ್ಟಿಗೇಷನ್ ನಡೆದಾಗ ಗೊತ್ತಾಗಿದ್ದು, ಪರಶುರಾಮನಿಗೆ ಕೋಟ್ಯಂತರ ರೂಪಾಯಿಯ ಆಸ್ತಿ ಇತ್ತು. ಆತನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದ ಈ ಬಾಲಕಿಯ ತಂದೆ ಆ ಉದ್ದೇಶ ಈಡೇರೋದಿಲ್ಲ ಅಂತ ಗೊತ್ತಾದಾಗ ಇಂಥದ್ದೊಂದು ಅತ್ಯಾಚಾರದ ಪ್ರಕರಣವನ್ನು ದಾಖಲಿಸಿದ್ದ ಅನ್ನುವಂಥದ್ದು ನಿಜಕ್ಕೂ ಕಳವಳಕಾರಿಯಾದಂಥ ಬೆಳವಣಿಗೆ. ಇದು ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬೆಂಗಳೂರಿನಿಂದ 2 ಕುತೂಹಲಕಾರಿ ಕ್ರೈಮ್ಸ್ ಸುದ್ದಿಗಳನ್ನು ನಿಮಗೋಸ್ಕರ ತಗೊಂಡು ಬರ್ತಾ ಇದ್ದೀವಿ.